ಹೆಚ್ಚು ಮಡಿಕೆ ತೆಗೆದು ಎರಡು ಕಡೆಗೆ ಒಂದು ಕೈ ತೊಳ್ಕೊಂಡು ಕುಡಿಯಬೇಕು. ಅವ್ನು ಕುಡಿಬೇಡ ಹಾಗಾಗ ಪರಿಸ್ಥಿತಿ ದಯವಿಟ್ಟು ಅವ್ನು ರೆಡಿ ಮಾಡಿ. ರೈತರು ದಲ್ಲಾಳಿ ಕೊಡ್ತಾರೆ, ಅವ್ರು ದಾನಿಗಳು ಕೊಟ್ಟರೆ ಅವ್ರು ದುಡ್ಡು ಕಟ್ತಾರೆ. ಎಷ್ಟು ಕಟ್ಟಬೇಕು ಅವ್ರ ಹೆಸರು ದುಡ್ಡು ಕೊಡ್ತಾರೆ. ಅವ್ರೇನು ತಾಲೂಕು ಬರ್ತೀವಿ ಹೊರಗಡೆಯಿಂದ ಬರ್ತಕ್ಕಂಥವ್ರು ಫ್ರೀಯಾಗಿ ಸುಂಕ ಕೊಟ್ಟಂಗೆ ಹೋಗಿ. ನೀವು ದಲ್ಲಾಳಿಗಳು ಸಹ ಉಳಿಸೋಕ್ಕೋಸ್ಕರ ನೀವು ಅಧಿಕಾರಿಗಳು ಶಾಮಿಲ್ ಆಗಿರ್ತೀವಿ. ಮೂರು ಹಂಗೆ ಆಗಿರ್ತೀವಿ. ರೌಡಿ ಕೊಡ್ತಾರೆ, ರೌಡಿ ಕೊಡ್ತಾರೆ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕುಸ್ತಿನೇ ಆಗ್ತದೆ. ರೌಡಿ ಕೊಡ್ತಾರೆ ಅಂತಾರೆ ಕಾನೂನು ಪ್ರಕಾರ ಏನು ಅರೆಸ್ಟ್ ಮಾಡಬೇಕು ಕಾನೂನು ಸರಿ ಕಾನೂನು ಪ್ರಕಾರ ಮಾಡಿದ್ರೆ ಸರ್ ನಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರಿ, ಟಾಯ್ಲೆಟ್ ಕಟ್ಟಿ ಆಯ್ತಾ. ಆಮೇಲೆ ಯಾರು ಚೀಟಿ ಇರ್ತಾರಲ್ಲ ಅವನ್ನ ಚೀಟಿ ಇರ್ತಾರಲ್ಲ ಅವನ್ನ ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ರೈತರಿಗೆ ಓಪನ್ ಆಗಿ ಗೊತ್ತಾಗಬೇಕು. ಒಂದು ಬೋರ್ಡಿಗೆ ದೊಡ್ಡದೊಂದವರಾಗಿ ಇಷ್ಟೇ ದುಡ್ಡು ಕಟ್ಟಬೇಕು, ಒಂದು ಮೇಕೆಗೆ ಇಷ್ಟೇ ದುಡ್ಡು, ಒಂದು ಕೋಳಿಗೆ ಇಷ್ಟೇ ದುಡ್ಡು, ಕುಡಿಯೋ ನೀರು ಅದು ಎಲ್ಲ ನೀವು ರೆಡಿ ಮಾಡಿಸಿದ್ರೆ ನೀವು ಕಾನೂನು ಪ್ರಕಾರ ಓಕೆ ಸರ್ ಮಾತಾಡೋದು ನೀವು ಮಾಡಿ. ಆಮೇಲೆ ನಿಮ್ಮ ಜಾಗದಲ್ಲಿ ಮಾಡಿ, ಯಾವ್ದು ಸಭ್ಯಗಳ ಜೀವಿತ ನಿಮ್ಮ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಮಾಡಿ ಬಿಟ್ಬಿಡಿ. ರೈತರು ಸರ್ ನೋಡೋದಲ್ಲ ಸರ್, ವಿಚಾರ ಮಾಡಿ ಸರ್ ನೀವು ಇದನ್ನ ಫ್ಯೂಚರ್ ಬಗ್ಗೆ. ಈಗ ರಾಗಿ ಬೆಳೆ ಏನು ಎಲ್ಲ ನಷ್ಟ ಆಗೋಗಿದೆ. ಅವರು ಇನ್ಶೂರೆನ್ಸ್ ಮಾಡಿಸಿರಲಿ ಮಾಡಿಸಿಬಿಟ್ಟಿರಲಿ 2-3 ವರ್ಷ ಆಯ್ತು. ಅದನ್ನ ಟೆಂಡರ್ ಕಡೆ ಕೊಟ್ಟು ಏನಾಯ್ತು 3 ವರ್ಷ ಅದು ಕೂಡ ತಗ್ಗಿದ್ವಿ ಸರ್. ಏನಾಯಿತು ಹೂಳ ತೆಗೆದೊಂದಿಗೆ ಎಲ್ಲ ದಾಖಲೆಗಳು ಇದೆಲ್ಲ ಇದೆ. ಹೂಳ ತೆಗೆದು ಇದನ್ನ ಇದೆಲ್ಲ ಮಕ್ಕಳು ಇಳಿಯೋಕ್ಕೂ ಅಷ್ಟೊಂದು ಇದೆ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಕಾಲದಿಂದ ಇರೋದೇ ಡಿಪೋ ಮುಚ್ಚಿಬಿಡಿ. ನಾವೇನೋ ಸೇರಿ 87 ಬಸ್ ದಂಡಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾವು ಸುಮಾರು ಹೋರಾಟ ಮಾಡಿದ್ವಿ. ಏನೋ ಎಲೆಕ್ಷನ್ ಟೈಮ್ ಕರೆಯೋಕ್ಕಾಗಿಲ್ಲ. ನಾವು 3 ಸರಿ ಲೆಟರ್ ಕೊಟ್ಟಿದ್ದೇವೆ ಸಭೆ ಕರೀರಿ ಅಂತ. ಕಾರಣಾಂತರದಿಂದ ಆಗಿಲ್ಲ. ಇವತ್ತು ಕರೆದಿದ್ದಾರೆ, ಸಂತೋಷ. ನಾನು ತಹಶೀಲ್ದಾರಲ್ಲಿ ಮನವಿ ಮಾಡೋದೇನೆಂದರೆ, ನಾವು ಹೋರಾಟ ಮಾಡಿದ್ದು ಹಲವು ಅಜೆಂಡಾಗಳನ್ನು ಹೋರಾಟ ಮಾಡಿದ್ದು. ಅದು KSHIP ವಿಚಾರ ಒಂದು, KSRTC ವಿಚಾರ ಒಂದು, ಪುರಸಭೆದೊಂದು, ಅದರ ಜೊತೆಗೆ ನಮ್ಮ KPTCL ಒಂದು, ಚಿಕ್ಕಮಂಡಳ್ಳಿ ಜಲಾಶಯದೊಂದು, KSRTC ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆಸಿ ಅಂತ ಹೇಳಿದ್ವಿ. ದಯವಿಟ್ಟು ಮಾನ್ಯ ತಹಶೀಲ್ದಾರ್ ಅವರು ಅಧಿಕಾರಿಗಳನ್ನ ಕರೆಸಬೇಕು. ಸುಮ್ಮನೆ ಎಲ್ಲರೂ ಸಮಯ ವೇಸ್ಟ್ ಮಾಡಿಕೊಂಡು ಬೂಟಾಟಿಕೆಗೆ ಸಭೆ ಮಾಡೋದು ಬೇಡ. ನನ್ನ ಸರಿ ಇಲ್ಲ, ನಾವು ಬಿಟ್ಟರೆ ನಾನು ರೋಡಲ್ಲಿ ಹೋಗಿ ಕುತ್ಕೊತೀನಿ, ನಮ್ದು ಇದ್ದೇ ಹೋರಾಟದ ಜನ ಅನ್ನೋದು ಹಂಗೆ ನಾವು ಮಾಡೋದು ಹಂಗೆ ಏನೂ ಮಾಡೋಕ್ಕಲ್ಲ. ಈ ತಾಲೂಕಿನ ರೂಢಿ ಆಗ್ಬಿಟ್ಟಿದೆ. ಇದನ್ನು ತಹಶೀಲ್ದಾರ್ ಮನವಿ ಮಾಡ್ಕೊಂಡ್ರೆ ಕೂಡಲೇ ಅಧಿಕಾರಿಗಳು ಯಾರಿದ್ರು ಬರೋಕೆ ಹೇಳಿ. ಇಲ್ಲ ನಾನು ತಿಂದು ರೋಡ್ಗೆ ಹೋಗ್ಬಿಟ್ಟು ನಾನು ಕೆಲಸ ಮಾಡಬೇಕಾಗುತ್ತೆ. ಅರೆಸ್ಟ್ ಮಾಡಿಸಿ ತೊಂದರೆ ಇಲ್ಲ ಪೊಲೀಸರು ಇರೋದಕ್ಕೆ. ಅವತ್ತು ಅರೆಸ್ಟ್ ಮಾಡ್ತಿದ್ರು, ಇವತ್ತು ಅರೆಸ್ಟ್ ಮಾಡಿಸಿ ನಾವು ಸಿದ್ಧ ಇದ್ದೀವಿ. ಏನೋ ಆಗಬೇಕಿದ್ರೆ ರೈತರ ಕಡೆಯಿಂದ ಕೆಲಸ ಆಗಿ ಪರಿಹಾರ ಸಿಗಬೇಕೇನಾದ್ರು ರೈತರಿಗೆ ಆ ಕೆಲಸ ತಾಲೂಕು ದಂಡಾಧಿಕಾರಿಗಳು ಮಾಡಬೇಕು, ಮನವಿ ಮಾಡ್ತಾರೆ. ತಹಶೀಲ್ದಾರ್ಗೆ ಏನೇ ಬೇಕಾಗುತ್ತೆ, ಏನು ಜವಾಬ್ದಾರಿ ಅಂದರೆ ಎಲ್ಲ ಆಫೀಸ್ಗೂ ದಿನ ಹೋಗಿ ಹೇಳೋಕ್ಕಾಗಲ್ಲ. ಇದು ನೀವು ತಾಲೂಕಿನ ದಂಡಾಧಿಕಾರಿಗಳು, ಇದು ನಿಮ್ಮ ಕೆಲಸ ನೀವು ಮಾಡಬೇಕಾಗಿರೋದು. ಇವಾಗಲೇ ಅಕಾಲಿಕ ಮಳೆಯಿಂದಾಗಿ ಎಲ್ಲ ರಾಗಿ ಒಳತೋಯ್ತಾ ಇದೆ. ರಾಗಿಲೇ ಹೊಲದಲ್ಲೇ ರಾಗಿ ಬೆಳೆ ಬೆಳೆಯೋಕ್ಕೆ ಪರಿಸ್ಥಿತಿ ಬಂದಿದೆ. ಅವಾಗ ರೈತರು ದುಡ್ಡಿತ್ತು, ಇದ್ರಿಗೂ ಇನ್ಶೂರೆನ್ಸ್ ಕೆಲವು ಜನ ಮಾಡಿಸ್ಕೊಂಡ್ರು, ಅವ್ರಿಗೂ ಸಹ ಇನ್ನೂ ಬಂದಿಲ್ಲ. ಆಮೇಲೆ ಈಗ ಇನ್ಶೂರೆನ್ಸ್ ನೀವೇನಿದೆ ಯಾವ ಹೊಲ ಬಿದ್ದೋಗಿದೆ ಅವ್ರಿಗೆ ಇನ್ಶೂರೆನ್ಸ್ ಮುಖಾಂತರ ಪರಿಹಾರ ಕೊಡಬೇಕಾಗಿ ನಾನು ತಾಲೂಕು ದಂಡಾಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿ ಅವ್ರನ್ನ ಕರೆದುಬಿಟ್ಟು ಸಮೀಕ್ಷೆ ಮಾಡಿ ಏನು ಹೊಲದಲ್ಲಿ ಏನಾಗೋಗಿದೆ, ಯಾವ ಬೆಳೆ ನಾಶ ಆಗಿದೆ ಅಂಥವ್ರಿಗೆ ಬೆಳೆ ಪರಿಹಾರ ಕೊಡ್ತಂಥ ಕೆಲಸನ ನೀವು ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿ. ಅವತ್ತು ರೈತರನ್ನು ಸನ್ಮಾನ ಮಾಡ್ತಾರೆ, ಮಾಡಬೇಕಿದೆ. ಇದೊಂದು ಗಮನದಲ್ಲಿಸಬೇಕು. ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ತೋರ್ತಾ ಇರ್ತೀವಿ ಏನೋ ಎಲೆಕ್ಷನ್ ಅಂತೆ, ಅದೇನು ಎಲೆಕ್ಷನ್ ಮಾಡ್ಕೊತಾರೋದು ಕಾರಣ ನಾನು ಅದನ್ನೇನಾದರೂ ಹೊಲಕ್ಕೆ ಹೋಗಿ ಅದನ್ನು ನೋಡಿ ನೀವು ಸಮೀಕ್ಷೆ ಮಾಡಿ ಅಂತ ಒಂದು ಆಜ್ಞೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಯಾರು ಹೇಳಿದ್ರು, ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರ ಮೇಲೆ ಅಧಿಕಾರಿಗಳು ಯಾರು ಹೋಗಿ ಮಾಡಿಸ್ಕೋತೀವಿ ಅಂತ ಇನ್ನೂ ಮಟ್ಟದಲ್ಲಿ ಅವರೇ ಅಂದರೆ ಇವತ್ತೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆನೇ ಒಲೆ ಹೆಚ್ಚಿ ಯಾವ ಅಧಿಕಾರಿ ಅವ್ರನ್ನ ಹೋಗ್ಕೊಟ್ಬಿಡೋದು. ಇದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ. ನಿಮ್ಮ ಕೆಲಸ ಏನಾದ್ರೆ ನಿಮ್ದೇನಾದ್ರೆ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಸೀಟ್ ಖಾಲಿ ಮಾಡ್ಬೋದು. ವೈಯಕ್ತಿಕವಾಗಿ ಯಾರು ರೈತ ಇಂಥವರಿಂದ ಪರ್ಟಿಕ್ಯುಲರ್ ತೋರಿಸೋದು ಇಂಥ ರೈತರಿಗೆ ಅನ್ಯಾಯ ಮಾಡ್ತಾನೆ ಅಂದರೆ ತಾಲೂಕು ಕಚೇರಿಯಿಂದ ಆಚೆ ಕಳಿಸೋವರೆಗೂ ರೈತ ಸಂಘ ಬಿಡಲ್ಲ. ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ದಗ ಮಾಡಬೇಡಿ, ನಮ್ಮ ಮೋಸ ಮಾಡಿಕೊಡ್ಬೇಡಿ. ಪ್ರಾಮಾಣಿಕವಾಗಿ ಏನಿದೆ ಒಬ್ಬ ರೈತನ ಕೆಲಸ ನೀವು ಮಾಡ್ದಲ್ಲೇ ತಹಶೀಲ್ದಾರ್ ಮಾಡೋಕ್ಕಲ್ಲ ಅಂದಾಗ
ನಾನು ಶಾಸಕರನ್ನು ತರ್ತೀನಿ, ಅವರು ತಿಂಗಳ ಸಭೆ ಕರೆದು ಕೇಳ್ತಿರ್ತಾರೆ, ದಯವಿಟ್ಟು ಎಚ್ಚರಿಕೆ ಕೊಡ್ಬೇಕು ಸ್ವಾಮಿಗಳೇ ನೀವು. ಒಬ್ಬ ರೈತ ಹಿಂಗೆ ಮುಖಾಮುಖಿ ಹೇಳ್ತಾರೆ, ನಮ್ಗೆ ಎಷ್ಟು ನೋವಾಗಿರ್ತದೆ. ಇದನ್ನ ಯಾವುದೇ ಅಧಿಕಾರಿ ಆಗಿರಲಿ ತಾಲೂಕು ಕಚೇರಿ ಒಳಗಡೆ ಇರೋಕೆ ಬಿಡಲ್ಲ. ಮೊದಲು ಕಳ್ಸ್ಬಿಟ್ಟು ರಂಡಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಹೋಯ್ತಾ ಇರ್ಬೇಕು ಅವರು. ಯಾರೋ ಬಂದ ಬಡವ್ರ ಮಕ್ಕಳು ಬಂದು ಏನೋ ಕೆಲಸ ಮಾಡ್ಕೊಂಡು ಹೋಯ್ತಾರೆ ಅವರು. ದಯವಿಟ್ಟು ಇದನ್ನ ಮಾಡ್ಬೇಕು ನಾವು ಮನವಿ ಮಾಡ್ತಾರೆ. ರೈತ ಕರ್ನಾಟಕ ಕೇಸ್ ಸಿಗ್ತಾರ.